Hi guys, welcome back to my channel. So ಟೈಟಲ್ ನೋಡೇ ನಿಮಗೆ ಗೊತ್ತಾಗಿರುತ್ತೆ ಏನು ಅಂತ. ಒಂಥರ ಖುಷಿನೂ ಇರುತ್ತೆ, ಖುಷಿಯಿಂದ ದುಃಖನೂ ಇರುತ್ತೆ. ಅದೇನು ಅಂತ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ತಪ್ಪದೆ ಈ ವಿಡಿಯೋನ ನೋಡಿ. ಹಾಗೆ ಕೆಲವೊಂದು ರೆಸಿಪೀಸ್ನ ನಾನು ಕೂಡ ತೋರಿಸಿದ್ದೀನಿ. ಆ ರೆಸಿಪೀಸ್ನ ಖಂಡಿತವಾಗ್ಲೂ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬೆಳಗ್ಗೆಗೆ ನಾನು ಇವತ್ತು ರೈಸ್ ಬಾತ್ ಮಾಡೋಣ ಅಂದ್ಬಿಟ್ಟು ಟೊಮೆಟೊದೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೆ. ಇದಕ್ಕೆ ಒಂದು ಸ್ವಲ್ಪ ಪೇಸ್ಟ್ ಎಲ್ಲ ಮಾಡ್ಕೋಬೇಕು ರೈಸ್ ಬಾತ್ಗೆ. ಸೊ ಟೊಮೆಟೊ ಬಾತ್ ಮಾಡಿ ಬೇಜಾರಾಗಿತ್ತು. ಸರಿ ಡಿಫ್ರೆಂಟಾಗಿ ರೈಸ್ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಆ ರೆಸಿಪಿನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಇದ್ರ ಜೊತೆಗೆ ಉರ್ಗಡ್ಲೆ ಚಟ್ನಿ ಒಂದು ಒಳ್ಳೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಹಾಗೆ ರೆಸಿಪಿನೂ ಕೂಡ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಮಿಕ್ಸಿ ಜಾರ್ಗೆ ನಾನೊಂದು ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ, ಹಸಿಕಾಯಿ. ಇಲ್ಲ ತುರಿದಿರೋದಾದ್ರೂ ಓಕೆ, ಹಸಿದು ಕಾಯಿ ಇದ್ರೂ ಓಕೆ. ಇದಕ್ಕೆ ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಒಂದು ಸ್ವಲ್ಪ ಟೊಮೆಟೊ ಕೂಡ ಹಾಕ್ಕೊಡ್ತೀನಿ. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗಿ ರುಬ್ಕೋಬೇಕಾಗುತ್ತೆ. ರೈಸ್ ಬಾತ್ ಮಾಡೋದಕ್ಕೆ ಇದು ಕಂಪಲ್ಸರಿ, ಇದೇ ಒಂದು ಒಳ್ಳೆ ಟೇಸ್ಟ್ ಕೊಡೋದು. ಇನ್ನು ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ, ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಬಿರಿಯಾನಿ ಪದಾರ್ಥಗಳು ಏನೇನಿರುತ್ತೆ ನೋಡಿ, ಮರಾಠಿ ಮೊಗ್ಗು, ಜಾಪತ್ರೆ, ಪಲಾವ್ ಎಲೆ, ಜೀರಿಗೆ, ಸೋಂಪು ಕೂಡ ಹಾಕ್ಕೋಬೇಕು. ಸೋಂಪನ್ನ ಮರಿಬಾರ್ದು ಯಾವುದೇ ಕಾರಣಕ್ಕೂ. ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪಂತೂ ಖಂಡಿತವಾಗ್ಲೂ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದಕ್ಕೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ. ಇನ್ನು ನಾನು 4 ಟೊಮ್ಯಾಟೊ ರುಬ್ಕೊಳ್ಳೋದಕ್ಕೆ ಹಾಕ್ಕೊಂಡೆ. ಇನ್ನು ಇವಾಗ ನಾನು 2 ಟೊಮ್ಯಾಟೊ ಹಣ್ಣಾಗಿರೋಂಥದ್ದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತೀನಿ. ಇಲ್ಲಾಂದರೆ ಅದು ಟೊಮೆಟೊಗಳು ಕಾಣಿಸೋದಿಲ್ಲ, ಅದು ಪ್ಯೂರಿ ಥರ ಆಗೋಗ್ಬಿಟ್ಟಿರುತ್ತಲ್ವ. ಈ ರೀತಿ ಹಾಕ್ಕೊಂಡ್ರೆ ಟೊಮೆಟೊ ಪೀಸಸ್ಸು ಚೆನ್ನಾಗಿ ಇರುತ್ತೆ. ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಟೊಮೆಟೊ, ಈರುಳ್ಳಿ ಎಲ್ಲ. ಇನ್ನು ಹಸಿ ಬಟಾಣಿ ಇದ್ದರೆ ಡೈರೆಕ್ಟಾಗಿ ಹಾಕ್ಬೋದು, ಇಲ್ಲ ಒಣ ಬಟಾಣಿ ಇದ್ದರೆ ನೀವು ರಾತ್ರಿ ನೆನೆಸ್ಬಿಟ್ಟು ಹಾಕೋಬೇಕಾಗುತ್ತೆ. ನಮ್ಮ ಮನೇಲಿ ಒಣ ಬಟಾಣಿನೇ ಇತ್ತು, ಸೊ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ. ಸೊ ಇದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಟೊಮ್ಯಾಟೋಸ್ ಎಲ್ಲ. ಸೊ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಈ ಥರ ಕಲರ್ ಆಗುತ್ತೆ. ಸ್ವಲ್ಪ ಗ್ರೀನು ಅಲ್ಲ, ಈ ಕಡೆ ರೆಡ್ಡು ಅಲ್ಲ, ಮಧ್ಯದಲ್ಲಿ ಇರುತ್ತೆ. ಇದು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ನಾವೇನು ಫ್ರೈ ಮಾಡ್ಕೊಳ್ದೆ ಹಾಕ್ಕೊಂಡಿರೋದ ಕಾರಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಸಿ ವಾಸನೆ ಇರುತ್ತಲ್ವ, ಹಾಗಾಗಿ ಆಯಿಲೆಲ್ಲ ಬಿಟ್ಕೊಳ್ಳುತ್ತೆ. ಸೊ ಅಲ್ಲಿವರೆಗೂ ಆಯಿಲ್ ಬಿಟ್ಕೊಂಡ್ಮೇಲೆ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಈಗ ಕುದೀತಿದೆ ನೋಡಿ. ಇನ್ನು ಇವಾಗ ಸ್ವಲ್ಪ ಮಸಾಲೆಗಳನ್ನ ಹಾಕೊಳ್ಳೋಣ. ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಒಂದು 2 ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬೋದು, ಸುಮ್ಮನೆ ಸ್ವಲ್ಪ ಖಾರಕ್ಕೆ ಅಂತ. ಇನ್ನು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲೆ, ಹಾಗೆ 1 ಸ್ಪೂನು ಧನಿಯಾ ಪೌಡರು, ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಸಾಲೆಗಳೆಲ್ಲ ಹಾಕಿರ್ತೀವಲ್ಲ, ಮಿಕ್ಸ್ ಮಾಡ್ಕೋಬೇಕು. ಪೇಸ್ಟ್ ಪ್ಯೂರಿ ಜೊತೆಗೆ ಈ ಮಸಾಲೆಗಳು ಕೂಡ ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡಿ, ಇದು ಆಯಿಲ್ ಎಲ್ಲ ಬಿಟ್ಕೊಂಡಿದೆ. ಈಗ 2 ಲೋಟ ಅಕ್ಕಿಗೆ ನಾನು 4 ಲೋಟ ನಾವು ಯೂಶ್ವಲಿ ಅನ್ನಕ್ಕೆ ಇಡ್ತೀವಿ. ಬಟ್ ರೈಸ್ ಬಾತ್ ಮಾಡಿದಾಗ ನಾವು ಪ್ಯೂರಿ ಎಲ್ಲ ಹಾಕಿರ್ತೀವಲ್ಲ, ಅರ್ಧ ಲೋಟ ಕಡಿಮೆ ಹಾಕ್ಕೋಬೇಕು ನೀರು. ಈಗ 4 ಲೋಟ ಬದಲು 3.5 ಲೋಟ ನೀರು ಹಾಕ್ಕೋಬೇಕು. ಆವಾಗ ಚೆನ್ನಾಗಿ ಉದುದ್ರಾಗಿ ಬರುತ್ತೆ. ಇಲ್ಲಾಂದರೆ ಮೆತ್ತಗೆ ಆಗಿಬಿಡತ್ತೆ, ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಇನ್ನು ನೀರೆಲ್ಲ ಕುದ್ದ ಮೇಲೆ ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅಕ್ಕಿ ಹಾಕ್ಕೊಂಡ್ಮೇಲೆ ಇನ್ನೊಂದು ಸತಿ ಕುದಿ ಬಂದಮೇಲೆ ನಾನು ಕುಕ್ಕರ್ ಮುಚ್ಚಳನ ಮುಚ್ಚಿಡ್ತೀನಿ. ಸೊ ಅಷ್ಟೇ, ಒಂದು 2ರಿಂದ 3 ವಿಸಲ್ ಹಾಕ್ಕೊಂಡ್ರೆ ಮುಗೀತು. ಸೊ ಈಸಿಯಾಗಿರುತ್ತೆ. ಇನ್ನೂ ಇದಕ್ಕೆ ನೀವು ಬೇಕಿದ್ದರೆ ಈ ಟೈಮಲ್ಲಿ ತುಪ್ಪ ಹಾಕ್ಕೋಬೋದು, ನಿಂಬೆಹಣ್ಣು ರಸ ಹಾಕ್ಕೋಬೋದು, ಅದು ನಿಮ್ಮ ಇಷ್ಟ. ಅಡುಗೆಗೆ ಹೀಗೆ ಮಾಡಬೇಕು, ಈ ರೀತಿಯೇ ಮಾಡಬೇಕು ಅಂತ ರೂಲ್ಸ್ ರೆಗ್ಯುಲೇಷನ್ಸ್ ಏನಿಲ್ಲ. ಸೊ ನಿಮ್ಮ ರುಚಿ ತಕ್ಕನಂತೆ ನೀವು ಮಾಡ್ಕೋಬೇಕಾಗುತ್ತೆ, ಒಂದು ಸ್ವಲ್ಪ ಫಾಲೋ ಮಾಡಬೇಕಾಗತ್ತೆ ಅಷ್ಟೇ. ಇನ್ನು ಉಪ್ಪನ್ನ ಹಾಕ್ಕೊಂಡೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ಕುದೀತಿದೆ ಚೆನ್ನಾಗಿ. ಒಂದು ಕುದಿ ಬಂದ ಮೇಲೇ ಮುಚ್ಚಳ ಮುಚ್ಚಬೇಕು, ಆವಾಗ ಚೆನ್ನಾಗಿ ರೈಸ್ ಇದು ಪ್ರಿಪೇರ್ ಆಗುತ್ತೆ. ನೋಡಿ, ಇದಕ್ಕೆ ರೈಸ್ ಬಾತ್ ಪ್ರಿಪೇರ್ ಆಗಿದೆ. ಇದಕ್ಕೆ ಉರ್ಗಡ್ಲೆ ಚಟ್ನಿ ಕೂಡ. ಸೊ ಉರ್ಗಡ್ಲೆ ಚಟ್ನಿ ನಾನೇನು ರೆಸಿಪಿನ ತೋರಿಸಲಿಲ್ಲ, ಹೀಗೆ ಬಂದಿದೆ. ರೈಸ್ ಈಗ ತಿಂಡಿ ತಿಂದು ಹೊರಡ್ಬೇಕು ನಾನು. ಸೊ ಕಮ್ಮಿ ಇಡ. ಸೊ ತಿಂಡಿ ತಿಂದು ಹೊರಡಬೇಕು. ಚೆನ್ನಾಗಾಗಿದೆ, ಸ್ಮೆಲ್ಲೆಲ್ಲ ಚೆನ್ನಾಗಿದೆ, ಟೇಸ್ಟ್ ಮಾಡಿ ನೋಡಬೇಕು. ಸೊ ಇವತ್ತು ಬುದ್ಧ ಪೂರ್ಣಿಮಾ ಕೂಡ, ಅಂದರೆ ಹುಣ್ಣಿಮೆ. ಇವತ್ತು ಫಂಕ್ಷನ್ ಇದೆ, ಸತ್ಯನಾರಾಯಣ ಪೂಜೆ ಅಂತ ಇವ್ರು ಹೋಗ್ತಾರೆ. ಹಂಗಾಗಿ ಸಾಂಬಾರೇನೂ ಮಾಡಲಿಲ್ಲ. ಕಡಿಮೆ ಸೌಂಡು. ಸೊ ಸಾಂಬಾರು ಏನು ಮಾಡಲಿಲ್ಲ, ಜಸ್ಟ್ ರೈಸ್ ಬಾತ್ ಮಾಡಿಬಿಟ್ಟು ಕಡಲೆ ಮತ್ತು ಕಾಯಿ ಹಾಕ್ಬಿಟ್ಟು ಚಟ್ನಿ ಮಾಡಿದ್ದು, ಉರ್ಗಡ್ಲೆ ಚಟ್ನಿ. ಸೊ ಇದಿಷ್ಟು. ಆ್ಯಂಡ್ ಪೂಜೆ ಕೂಡ ಆಗಿದೆ. ಒಂದ್ಸಲ ಅದನ್ನು ಕೂಡ ತೋರಿಸ್ತೀನಿ. ಎಷ್ಟು ಹೂವು ಬೆಳೆದಿದೆ ಗೊತ್ತಾ, ಎಲ್ಲ ಲಸಿಕಂಗೆ ಕೊಟ್ಟಿರೋ ಗಿಫ್ಟ್. ಅದೇ ಪೀಚ್ ಕಲರ್ ದಾಸವಾಳ ಐತಲ್ಲ, ಆ ಥರದಿದೆ, ತೋರಿಸ್ತೀನಿ ರೀ. ನೋಡಿ ಎಷ್ಟು ಹೂವು ಇದೆ, ಅದೆಲ್ಲ ನೋಡಿ ಲಸಿಕಂಗೆ ಕೊಟ್ಟಿರೋದೆ ಎಲ್ಲ, ಅಂದರೆ ಲಸಿಕಂದು ಗಿಡದಲ್ಲಿ ಬಂದಿರೋವಂಥದ್ದು. ಎಷ್ಟು ಚೆನ್ನಾಗಿದೆ ಕಲರ್ ಅಲ್ವಾ ನೋಡೋಕ್ಕೂ.
ಇನ್ನು ಹಾಗೆ ನೋಡಿ ಸಂಜೆಗಾಗಲೇ ಎಲ್ಲ ಬಾಡೋಗ್ಬಿಟ್ಟಿರುತ್ತೆ ಹೂವು. ಬೆಳಗ್ಗೆ ಎಷ್ಟು ಚೆನ್ನಾಗಿ ಅರಳಿತ್ತು. ಇನ್ನು ಬೇಸಿಗೆಗಾಲದಲ್ಲಿ ಜಾಸ್ತಿ ಹೊತ್ತು ಇರೋದಿಲ್ಲ. ಇನ್ನು ಟೈಟಲಲ್ಲಿ ಹೇಳ್ದಂಗೆ ಗೊತ್ತಿಲ್ಲ, ಖುಷಿ ಆದಮೇಲೆ ಒಂದು ದುಃಖ ಹಿಂದೆ ಬರ್ತಾನೆ ಇರುತ್ತೆ. ಅದು ಏನು ಅಂತ ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗೋಲ್ಲ. ಕೆಲವೊಂದು ಖುಷಿ ವಿಚಾರಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುತ್ತೆ, ಕೆಲವೊಂದು ದುಃಖ ವಿಚಾರಗಳು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗೇ ಆಗುತ್ತೆ. ಸೊ ಯಾವುದು ಹೇಗೆ ಗ್ರಹಿಸಬೇಕು ಅಂತ ನಮಗೆ ಅರ್ಥನೇ ಆಗೋಲ್ಲ. ಸೊ ಖುಷಿ ಇತ್ತು ನನಗೆ, ಅಂದರೆ ಒಂದು ಖುಷಿ ಇದೆ ಅಂದಮೇಲೆ ಅದಕ್ಕೊಂದು ದುಃಖನೂ ಸೇರ್ಕೊಂಡ್ಬಿಟ್ಟಿರ್ತಿಂದೆ. ಸೊ ಗೊತ್ತಿಲ್ಲ ಏನಕ್ಕೆ ಹಿಂಗೆ ಆಗ್ತಿದೆ, ನನ್ನ ಟೈಮ್ ಸರಿ ಇದೆಯೋ ಟೈಮ್ ಸರಿ ಇಲ್ವೋ ನನಗಂತೂ ಏನೂ ಗೊತ್ತಿಲ್ಲ. ಒಳ್ಳೇದಕ್ಕೆ ಹಿಂಗೆ ಆಗ್ತಿದೆಯೋ ಏನಕ್ಕೆ ಹಿಂಗೆ ಆಗ್ತಿದೆ ಅಂತ ಅದನ್ನು ಕೂಡ ನಾನು ಹೇಳೋಕ್ಕಾಗ್ತಾಯಿಲ್ಲ. ಸೊ ಏನಪ್ಪ ಅಂದರೆ ನಮ್ಮ ಆಫೀಸಲ್ಲಿ ಸ್ವಲ್ಪ ಪ್ರೊಡಕ್ಷನ್ ಇವಾಗ ಕಮ್ಮಿ. ಸೊ ಲಾಸ್ಟ್ ಇಯರು ಸಮ್ಮರಲ್ಲೇ ಪ್ರೊಡಕ್ಷನ್ ಎಲ್ಲ ಏನೂ ಇರಲಿಲ್ಲ, ಝೀರೋ ಇತ್ತು 1 ತಿಂಗಳು. ಸೊ ಹಾಗಾಗಿ ಈ ಸಲನೂ ಅದೇ ಹೋಪಲ್ಲೇ ಇದ್ವಿ. ಮಾಮೂಲಿ ಆಗುತ್ತೆ ಮತ್ತು ಸ್ಟಾರ್ಟ್ ಆಗುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಬಿಸ್ನೆಸ್ಸಲ್ಲಿ. ಸೊ ಅದೇ ರೀತಿಯೇ ಅಂದ್ಕೊಂಡಿದ್ದು, ಬಟ್ ಸರಿಯಾಗಿ ಆರ್ಡರ್ಸು ಸಿಗ್ತಾ ಇಲ್ಲ. ಸೊ ನಮಗೆ ಒಂದು ಸ್ವಲ್ಪ ಮಳೆ ಸ್ಟಾರ್ಟ್ ಆದರೆ ಆರ್ಡರ್ಸ್ಗಳು ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಓಕೆ ಅನ್ನೋ ಥರನೇ ಇತ್ತು ನಮ್ಮದು ಆಫೀಸ್ ಕೂಡ, ಅಷ್ಟೊಂದು ಪ್ರಾಫಿಟಲ್ಲಿ ಏನಿರಲಿಲ್ಲ. ಬಟ್ ಹಾಗೆ ನಾವೆಲ್ಲರೂ ಸರಿ ಏನಾದರೂ ಒಂದು ಮಾಡಬೇಕು ಅಂತ ಎಲ್ಲರೂ ಕೆಲಸ ಮಾಡ್ತಾಯಿದ್ವಿ. ಸೊ ಈಗೇನಂದರು ಅಂದರೆ ಒಂದು ರೆಸ್ಯೂಮ್ ಕೊಡೋಣ ಅಂದರೆ ರೆಸ್ಯೂಮ್ ಮಾಡೋಣ, ಪಾಸ್ ಮಾಡೋಣ, ಈ ಪಾಸ್ ಮಾಡ್ತಾರಲ್ಲ, ಸೊ ಆ ಥರ ಪಾಸ್ ಮಾಡೋಣ ಒಂದು ಸ್ವಲ್ಪ ದಿನಗಳ ಕಾಲ ಅಂತ ಹೇಳಿದ್ದಾರೆ. ಅದೇ ಇನ್ನೂ ಮುಂಚೆನೂ ಸ್ಟಾರ್ಟ್ ಆಗ್ಬೋದು, ಇಲ್ಲ ಡಿಲೇ ಆಗ್ಬೋದು, ಇಲ್ಲ ಆಗ್ದಲೇ ಇರ್ಬೋದು. ಸೊ ಹೇಳೋಕ್ಕಾಗಲ್ಲ. ಬೇರೆ ಕೆಲಸ ನಿಮಗೆ ಸಿಕ್ಕರೆ ಹುಡುಕೊಳ್ಳಿ ಅಂತ ಹೇಳಿದ್ದಾರೆ, ಇಲ್ಲ ನೀವು ವೆಯ್ಟ್ ಮಾಡ್ತೀವಿ ಅಂತ ಅಂದ್ರೂ ಇರಿ ಅಂತ ಹೇಳಿದ್ದಾರೆ. ಬಟ್ ನಾವು ಹೇಗೆ ಹೋಪ್ಸ್ ಇಟ್ಕೊಂಡಿರೋಕ್ಕಾಗಲ್ಲ. ಬಟ್ ನನಗೆ ಕಂಟಿನ್ಯೂ ಮಾಡಬೇಕು ಅಂತಲೇ ಇದೆ. ಒಳ್ಳೆ ಸರಿಯಾಗಿ ಆರ್ಡರ್ ಸಿಕ್ಕಿದ್ರೆ ನಾವು ಕಂಟಿನ್ಯೂ ಮಾಡ್ತಾಯಿದ್ದೆ. ಬಟ್ ಎಷ್ಟು ದಿನ ಅಂತ ಕಾಯೋಕ್ಕಾಗುತ್ತೆ ಅಲ್ವಾ. ಬಟ್ ಎಕ್ಸಾಕ್ಟಾಗಿ 1 ವಾರ 2 ವಾರ ಅಂದಿದ್ರೆ ನಾವು ಕಾಯ್ಬೋದಾಗಿತ್ತು, ಮನೆಯಲ್ಲೇ ಇದ್ದು. ಬಟ್ ಇವಾಗ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಅಲ್ಲಿವರೆಗೂ ಕಾಯೋಕ್ಕಾಗಲ್ಲ. ಬಟ್ ನನಗೆ ಕಂಪ್ನಿ ಬಿಟ್ಟು ಹೋಗೋಕ್ಕೂ ಇಷ್ಟ ಇಲ್ಲ. ತುಂಬ 1.5 ವರ್ಷದಿಂದ ಮಾಡ್ಕೊಂಡು ಬಂದಿರೋವಂಥದ್ದು ಕಂಪ್ನಿ, ತುಂಬ ಚೆನ್ನಾಗಿದೆ ಕಂಪ್ನಿ. ಬಟ್ ಈ ಥರ ಆದಮೇಲೆ ತುಂಬ ಬೇಜಾರು ನನಗೆ. ತುಂಬ ದಿನಗಳಿಂದ ಇದಿತ್ತು, ಬಟ್ ಎಲ್ಲೂ ಹೇಳ್ಕೊತಾ ಇರಲಿಲ್ಲ. ಸೊ ಸರಿ ಅಂದ್ಕೊಂಡು ನಮಗೆ ಈ ಹಿಂದೆನೇ ಗೊತ್ತಾಗಿತ್ತು ಇದ್ರ ಬಗ್ಗೆ ಎಲ್ಲ, ಬಟ್ ಹೇಳ್ಕೊತಾ ಇರಲಿಲ್ಲ ಎಲ್ಲೂ. ಸರಿ ನೋಡೋಣ, ಏನಾದರೂ ಒಂದು PO ಬರ್ಬೋದು, ಆರ್ಡರ್ಸ್ ಬರ್ಬೋದು ಅಂತ ಅಂದ್ಕೊಂಡೇ ಇದ್ದಿದ್ದು. ಬಟ್ ಫೈನಲಿ ಅಫಿಷಿಯಲ್ ಆಗಿ ಹೇಳಿದ್ರು ಸರಿ ಅಂದ್ಬಿಟ್ಟು. ತುಂಬ ದಿನದಿಂದ ಇದು ಕೊರಗ್ತಾನೆ ಇದ್ದೆ ಈ ವಿಷಯದ ಬಗ್ಗೆ. ಒಂದು ಮನೇಲೂ ಮಕ್ಳ ಮೇಲೆ ಸ್ವಲ್ಪ ಇದು ರೇಗಾಡೋದು, ಸ್ವಲ್ಪ ಏನದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಹಂಗಂತೂ ಹೆಡೇಕ್ ಆಗಿಬಿಟ್ಟಿತ್ತು ಫುಲ್. ರಾತ್ರಿ ಎಲ್ಲ ಟ್ಯಾಬ್ಲೆಟ್ ತೊಗೊಳ್ಳೋವರೆಗೂ ಹೋಗಿಲ್ಲ, ಅಷ್ಟು ಯೋಚನೆ ಮಾಡಿಬಿಡ್ತೀನಿ ಒಂದೊಂದು ಸಲ. ಏನಕ್ಕಂದ್ರೆ ನಾವು ಕೆಲಸನ ದೇವರು ಅಂತ ನಾನು ನೋಡೋದು. ಸೊ ಎಲ್ಲರೂ ಹಾಗೇನೆ. ಸೊ ಈ ಥರದ್ದು ಏನಾದರೂ ಒಂದು ಮಧ್ಯ ಆದಾಗ ಒಂದು ಸ್ವಲ್ಪ ಕೊಲ್ಯಾಪ್ಸ್ ಆದಂಗೆ ಆಗುತ್ತೆ. ಸೊ ನೋಡೋಣ, ಹೋಪ್ಸೋ. ನನಗಂತೂ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಇನ್ನೂ ಹೋಗ್ತಾಯಿದ್ದೀನಿ ನಾನು ಆಫೀಸ್ಗೆ. ಬಟ್ ಯಾವಾಗ ಅಂದರೆ ಇಷ್ಟರಲ್ಲೇ ಇದು ರೆಸ್ಯೂಮ್ ಮಾಡೋಣ ಅಂತ ಹೇಳಿದ್ದಾರೆ. ಬಟ್ ಫೈನಲ್ ಆಗಿ ಡೇಟ್ ಫಿಕ್ಸ್ ಮಾಡಿಲ್ಲ. ಮೇ ಬಿ ಈ ವೀಕ್ ಫೈನಲ್ ಆಗ್ಬೋದು, ಇಲ್ಲ ನೆಕ್ಸ್ಟ್ ವೀಕ್ ಫೈನಲ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ನಾನು ಏನೇ ಆದರೂ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾನು ಮನೇಲಿದ್ದಾಗ ಯಾಕಕ್ಕ ನೀವು ಆಫೀಸ್ಗೆ ಹೋಗಿಲ್ಲ ಅಂತ ಕೇಳ್ತೀರಾ. ಸೊ ಅದೆಲ್ಲ ನನಗೆ ಇಷ್ಟ ಆಗೋಲ್ಲ. ನಾನು ಏನೇ ಇದ್ದರೂ ನಾನು ಹೈಡ್ ಮಾಡೋಕ್ಕಾಗಲ್ಲ. ಒಂದು ಯೂಟ್ಯೂಬರ್ ಆಗಿ ನಾನು ಏನೂ ಹೈಡ್ ಮಾಡೋಕ್ಕಾಗಲ್ಲ. ಸೊ ಎಲ್ಲ ವಿಷಯಗಳು ನನಗೆ ಈಗ ಒಂದಿನ ಇದ್ದರೆ ನೀವು ಅನ್ಕೋಬೋದು ಯಾಕಕ್ಕ ನೀವು ಆಫೀಸ್ಗೆ ಹೋಗ್ತಿಲ್ಲ ಅಂತ. ನೀವು ಕೇಳ್ತೀರಾ ಯಾರೇ ಆಗಲಿ. ಸೊ ಹಾಗಾಗಿ ಹೇಳಿದ್ರೆ ನನಗೊಂದು ಸ್ವಲ್ಪ ಇದು. ಸೊ ನೋಡೋಣ, ಅಷ್ಟರಲ್ಲಿ ಏನಾದರೂ ಬೇರೆ ಕೆಲಸಕ್ಕೂ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ ಸಿಕ್ಕಿದ್ರೆ ಓಕೆ, ಇಲ್ಲ ಇದೇ ಬೇಗ ಸ್ಟಾರ್ಟ್ ಆದರೆ ಇದಕ್ಕೆ ಹೋಗ್ತೀನಿ. ಸೊ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ನಾನು ಫುಲ್ಲು ಈ ಅಡ್ಗೋಡದ ಮೇಲೆ ದೀಪ ಇಡ್ತಾರಲ್ಲ ಹಂಗೆ ಆಗಿಬಿಟ್ಟಿದೆ ಇವಾಗ. ಸೊ ಏನು ಡಿಸಿಷನ್ ತೊಗೊಳೋಕ್ಕೂ ಆಗ್ತಾಯಿಲ್ಲ ಸರಿಯಾಗಿ. ಸೊ ಈ ಥರದ್ದು ಏನಕ್ಕೆ ಲೈಫಲ್ಲಿ ಬರ್ತಾನೆ ಇರುತ್ತೆ ಅಂದರೆ ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ಅಂದರೆ ಈ ಕಷ್ಟಗಳು ಫೇಸ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಕಷ್ಟಗಳು ಬರುತ್ತಾ ಪದೇ ಇಲ್ಲ ನಮ್ಮನ್ನು ಚೆಕ್ ಮಾಡೋದಕ್ಕೆ ದೇವ್ರು ಈ ಥರ ಮಾಡ್ತಾರೆ, ಇಲ್ಲ ನಮ್ಮ ಗಟ್ಸ್ ಎಷ್ಟಿದೆ ಅಂತ ನೋಡೋದಕ್ಕೆ ದೇವ್ರು ಈ ಥರ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ಇದರಿಂದ ನಾವು ದೇವ್ರಿಗೆ ಏನಕ್ಕೆ ಮಾಡ್ತಾನೆ ಅಂತ ನನಗಂತೂ ಏನೂ ಅರ್ಥ ಆಗ್ತಾಯಿಲ್ಲ. ಫುಲ್ ಟೋಟಲಿ ನನ್ನ ಕ್ವೆಶ್ಚನ್ ಮಾರ್ಕು ನಂತಲೇ. ಅದು ಒಬ್ಬಳೇ ನುಂಗ್ಕೊಂಡೇ ಇದ್ದೀನಿ ನಾನು. ಸೊ ಏನು ಮಾಡಬೇಕು ಎತ್ತ ಅಂತ ಏನೂ ಗೊತ್ತಾಗ್ತಾಯಿಲ್ಲ. ಬಟ್ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ಸುಮ್ಮನೆ ಆಗಬೇಕು. ಬಟ್ ಕೆಲವೊಂದು ಏನು ಗೊತ್ತಾ, ಪರಿಸ್ಥಿತಿಗಳು ನಮ್ಮನ್ನು ಸ್ಟ್ರಾಂಗಾಗಿ ಕೂಡ ಮಾಡುತ್ತೆ. ಸ್ಟ್ರಾಂಗಾಗೇ ಮಾಡಬೇಕು ಅಂತಲೇ ಈ ಥರ ಆಗುತ್ತಾ ಘಟನೆಗಳು, ಇಲ್ಲ ಕಷ್ಟಗಳು ಪಡೋರ್ಗೇ ದೇವ್ರು ಕಷ್ಟಗಳು ಕೊಡ್ತಾರ, ಇದರಿಂದ ಏನಾದರೂ ಮತ್ತೆ ಒಳ್ಳೆ ಫಲಿತಾಂಶ ಇದೆಯಾ ಅಂತ ನನಗೆ ಏನೇನೂ ಗೊತ್ತಿಲ್ಲ. ಸೊ ಅದೆಲ್ಲ ಮುಂದಕ್ಕೆ ಕಾದು ನೋಡಬೇಕಾಗತ್ತೆ. ಸೊ ಸದ್ಯಕ್ಕೆ ಅಪ್ಡೇಟ್ಸ್ ಇಷ್ಟಿದೆ. ಸೊ ನನಗೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಬಟ್ ನನಗೆ ಈ ಕಂಪ್ನಿ ಬಿಡೋಕ್ಕೂ ಇಷ್ಟ ಇಲ್ಲ. ಬಟ್ ಹಂಗಂತ
ಎಷ್ಟು ದಿನ ಅಂತ ಕಾಯ್ಕೊಂಡು ಇರೋಕ್ಕಾಗಲ್ಲ. ಹಂಗೆ ಆಗಿಬಿಟ್ಟಿದೆ ಪರಿಸ್ಥಿತಿ. ಒಂಥರ ಹೇಳಿದ್ನಲ್ಲ, ಅಡ್ಗೋಡದ ಮೇಲೆ ದೀಪ ಇಟ್ಟಂಗೆ, ಹಂಗೂ ಹೋಗೋಕ್ಕಾಗಲ್ಲ, ಇಲ್ಲೂ ಬರೋಕ್ಕಾಗಲ್ಲ, ಅಲ್ಲೂ ಬಿಡೋಕ್ಕಾಗಲ್ಲ, ಇರೋಕ್ಕಾಗಲ್ಲ ಅನ್ನೋ ಥರ ಆಗಿಬಿಟ್ಟಿದೆ. ಸೊ ಗೊತ್ತಿಲ್ಲ, ಹೋಪ್ಸು ಏನು ದೇವ್ರದ್ದು ಏನು ಆಟನೋ, ಅವ್ರದ್ದು ಏನು ಆಟನೋ ದೇವ್ರಿಗೆ ಗೊತ್ತು. ಸೊ ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೋ ದೇವ್ರಿಗೆ ಗೊತ್ತು. ಸೊ ಒಂಥರ ನಿನಗೆ ಕಷ್ಟ ನೀನು ನೋಡ್ತಾ ಇದೆಯಾ, ನೀನು ಸ್ಟ್ರಾಂಗು, ನಿನಗೆ ಕಷ್ಟಗಳು ಕೊಡೋದು, ನೀನು ಅದನ್ನು ಎಷ್ಟು ನೀನು ತಡ್ಕೊಳ್ಳೋ ಕೆಪಾಸಿಟಿ ಇದೆಯಾ ಅಂತ ಚೆಕ್ ಮಾಡ್ತಾನೋ ದೇವರು, ಏನೋ ನನಗಂತೂ ಗೊತ್ತಿಲ್ಲ ನಿಜವಾಗ್ಲೂ. ಸೊ ಏನೂ ಗೊತ್ತಿಲ್ಲ. ಅಂದರೆ ಹೇಳೋನಲ್ಲ, ಕೆಲವೊಂದು ಸಲ ನಮಗೆ ಗೊತ್ತಿಲ್ಲದೇ ಅನ್ಎಕ್ಸ್ಪೆಕ್ಟೆಡಾಗಿ ಏನೇನೋ ಆಗುತ್ತೆ, ನಾವು ಅಂದಾಜು ಕೂಡ ಮಾಡಿರಲ್ಲ ಹಿಂಗಾಗುತ್ತೆ ಅಂತ. ಗೊತ್ತಿಲ್ಲ ನನಗೆ ಏನು ಮಾತಾಡಬೇಕು ಅಂತಲೂ ನನಗೆ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಸಜೆಷನ್ಸ್ ಇದೆ ನನಗೆ ಹೇಳಿ, ಒಂದು ಸ್ವಲ್ಪ ಧೈರ್ಯ ಸಿಗುತ್ತೆ ನಿಮ್ಮ ಕಮೆಂಟ್ಸ್ ನೋಡಿ ನನಗೆ. ಗೊತ್ತಿಲ್ಲ ಯಾವತ್ತು ಲಾಸ್ಟ್ ಡೇಟ್ ಹೇಳ್ತಾರೋ ನನಗೂ ಗೊತ್ತಿಲ್ಲ. ಬಟ್ ಇಷ್ಟರಲ್ಲೇ ಇದೇ ಮಂತಲ್ಲೇ ಎಂಡಪ್ ಆಗುತ್ತೆ. ಸೊ ಮತ್ತೆ ಕ್ಲೋಸ್ ಮಾಡೋದು ಅಂತ ಏನಿಲ್ಲ, ಜಸ್ಟ್ ರೆಸ್ಯೂಮ್ ಅಂತ ಹೇಳಿದ್ದಾರೆ. ಸೊ ಅದು ಡೌಟ್. ಸೊ ಹಾಗಾಗಿ ನನಗೆ ಒಂದು ಹೋಪ್ ಇರೋದು ಯೂಟ್ಯೂಬ್. ಸೊ ನಿಮ್ಮ ಹತ್ರ ಹೇಳ್ಕೊಂಡ್ರೆ ನನಗೊಂದು ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಸೊ ಆ್ಯಸ್ ಯೂಶ್ವಲಾಗಿ ಬೆಳಗ್ಗೆ ಎದ್ದು ತಿಂಡಿ ಸಾಂಬಾರೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ತಿಂಡಿಗೆ ದೋಸೆ ಚಟ್ನಿ ಮಾಡಿಬಿಟ್ಟು, ಮಧ್ಯಾಹ್ನಕ್ಕೆ ಕಿರಿಕ್ಸೆಲೆ ಸೊಪ್ಪಿತ್ತು, ಅದರದ್ದು ಬಸ್ಸಾಂಬಾರು ಮಾಡಿಬಿಟ್ಟು ಸೊಪ್ಪಿನ ಪಲ್ಯ ಕೂಡ ಮಾಡಿದೆ. ಸೊ ನಿಮ್ಮ ಸಜೆಷನ್ಸ್ ಏನಾದರೂ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನನಗೆ ಒಂದು ಧೈರ್ಯ ಅನ್ನೋದು ಸಿಗುತ್ತೆ. ನನಗಂತೂ ಕ್ವೆಶನ್ ಮಾರ್ಕ್ ಆ್ಯಕ್ಚುಲಿ ಟೋಟಲಿ ಬ್ಲ್ಯಾಂಕ್ ಆಗೋಗ್ಬಿಟ್ಟಿದ್ದೀನಿ ನಾನು, ಟೋಟಲಿ ಬ್ಲ್ಯಾಂಕ್ ಇವತ್ತೇ ಅಲ್ಲ, ಸುಮಾರು ದಿನಗಳಿಂದ ನಾನು ಇದೇ ಟೋಟಲಿ ಬ್ಲ್ಯಾಂಕ್ ಆಗೇ ಇರೋದು. ಸೊ ಹಾಗಾಗುತ್ತೆ ಕೆಲವೊಂದು ಸಲ ನಾವು ಕೆಲಸ ಮಾಡೋ ಜಾಗದಲ್ಲಿ ಈ ಥರ ಆದಾಗ, ಏನಾದರೂ ಹೆಚ್ಚು ಕಡಿಮೆ ಆದರೆ. ಸೊ ನಮ್ಮದೇ ಕಂಪನಿ, ಅದು ನಮ್ಮದೇ ಅಂತ ಸ್ವಂತವಾಗಿ ಅಂದ್ಕೊಂಡ್ಬಿಟ್ಟಿರ್ತೀವಲ್ವ, ಹಾಗಾಗಿ ಹಂಗೆ ಅನಿಸುತ್ತೆ ಕೆಲವೊಂದು ಸಲ. ಬಟ್ ಅಡಿಕ್ಷನ್ ಅಂತಾರಲ್ಲ, ಈಗ ಒಂದು ಕಂಪ್ನಿಗೆ ಒಂದು ಅಡಿಕ್ಷನು, ಒಂದು ಕೆಲಸನ ನಾವು ಅದನ್ನೇ ತೊಗೊಂಡಿರ್ತೀವಲ್ಲ. ಸೊ ಹಾಗಾಗಿ ಕೆಲವೊಂದು ಸಲ ಈ ಥರ ಬೇಜಾರಂತ ಅನಿಸತ್ತೆ. ಸೊ ಗೊತ್ತಿಲ್ಲ, ಫಾರ್ ಮೋರ್ ರೀಸನ್ಸ್ ಈ ಥರ ಆಗಿರ್ಬೋದು ಮುಂದಕ್ಕೆ, ನನಗೂ ಗೊತ್ತಿಲ್ಲ. ಸೊ ನಾನು ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್.